ಗುಜರಾತ್ಗೆ ಹೋಗ್ಬೇಕು, ನೀವು ಅಸ್ಸಾಂಗೆ ಹೋಗ್ಬೇಕು, ನೀವು ಒರಿಸ್ಸಾಗೆ ಹೋಗ್ಬೇಕು ಅಂತೇಳಿ ಅವ್ರ ಮೇಲೆ ಹೆದರಿಕೆ ಬರ್ತದೆ, ಬೆದರಿಕೆ ಬರ್ತದೆ, ಅವ್ರ ಮೇಲೆ ಒತ್ತಡ ಬರ್ತದೆ. ಇವತ್ತು ಕೇಂದ್ರ ಸರ್ಕಾರ ನಮಗೆ ತೆರಿಗೆಯನ್ನು ಕೊಡದರೆ ಪರವಾಗಿಲ್ಲ, ಹೋಗ್ಲಿ ನಾವು ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿರ್ತಕ್ಕಂಥ ಈ ಒಂದು ಇಕೋಸಿಸ್ಟಮ್ ನಾವೇನ್ ಡೆವಲಪ್ ಮಾಡಿದ್ವಿ, ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಕೂಡ ನೀವು ಬಿಡೋದಿಲ್ಲ, ಅಂತಂದ್ರೆ ಏನ್ ನಡೀತಾ ಇದೆ ಸಭಾಧ್ಯಕ್ಷರಲ್ಲಿ? ಒಂದ್ ಕಡೆ ಏನ್ ಅಭಿವೃದ್ಧಿ ಆಗ್ತಾ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಎಲ್ಲ ಸೋತಿರ ಅಭ್ಯರ್ಥಿಗಳನ್ನ ತಾರತಮ್ಯಕ್ಕೂ ಕೂಡ ಒಂದು ಮಿತಿ ಇರ್ತದೆ. ನೀವು ತೆರಿಗೆ ಕೊಟ್ಟಿಲ್ಲ ಸರಿ, ನೀವು ನಮ್ಮ ಅಭಿವೃದ್ಧಿ ಕಾಸು ಕೊಟ್ಟಿಲ್ಲ ಸರಿ, ಇಲ್ಲಿ ಬಂಡವಾಳ ಹೂಡಿಕೆ ಬರೋದನ್ನು ಕೂಡ ಬೇರೆ ರಾಜ್ಯಗಳಿಗೆ ಕಳಿಸಿದ್ರೆ ಏನ್ ಮಾಡ್ಬೇಕಾಗಿದೆ ಕರ್ನಾಟಕ ರಾಜ್ಯದ ಜನ? ಬೆಂಗಳೂರು ಕಲೆಕ್ಟ್ ಬೆಂಗಳೂರು ಬರೀ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಸರತ್ತಿನ 5 ನಿಮಿಷ ಮಾಹಿತಿ ಇಲ್ಲದೆ ಇಲ್ಲ. ನೀವು ಕರ್ನಾಟಕ ಸರ್ಕಾರದ್ದು ಬೆಂಗಳೂರು ಅಭಿವೃದ್ಧಿಗೆ ಭಾರತದ ಸರ್ಕಾರದ ಎಕಾನಮಿ ಟೈಮ್ಸ್ ಎಕಾನಮಿ ಮ್ಯಾಗಝೀನ್ ಬಂದಿರಂತ ಮಾತಿದು, ಮ್ಯಾಗಝೀನ್ಸ್ ಬಂದಿರೋ ಮಾತಿದು, ದಾಖಲೆ ಇಟ್ಕೊಂಡು ಅಂಕಿ ಅಂಶಗಳ ಸಮೇತ ಮಾತಾಡ್ತಲ್ಲ. ಇಂಡಸ್ಟ್ರಿಯಲ್ ಸರ್ಕಾರ ಅಂತ ನಮಗೆ ಯೋಗ್ಯತೆ ಇದೆ, ನಮ್ಮ ಸರ್ಕಾರ ಆರ್ಥಿಕ ಪದ್ಧತಿಗಳನ್ನ ಬಳಸ್ಕೊಂಡು ಸುಮ್ಮನೆ ಇವತ್ತು ಅಧ್ಯಕ್ಷರೇ ಒಂದೇ ನಿಮಿಷ ಅಶೋಕಣ ಈಗ ಅಶೋಕಣ ನಾವೇನೇ ಒಂದೇ ನಿಮಿಷ ನಾನು ಅಧ್ಯಕ್ಷರೇ ನಾನು ಮುಗಿಸ್ತೀನಿ, ಆಮೇಲೆ ಮಾತಾಡಿ ಅಧ್ಯಕ್ಷರೇ. ಮಾತಾಡಿ ಅಧ್ಯಕ್ಷರೇ, ನಾನು ಹೇಳೋದು ನಾವೇನಾದ್ರೂ ಮುಖ್ಯಮಂತ್ರಿ ಮೇಲೆ ಮಂತ್ರಿ ಮೇಲೆ ಏನಾದ್ರೂ ಇಂಡಿವಿಜುವಲ್ ಗುರುತರ ಆಪಾದನೆ ಏನು ಅವರು ಭ್ರಷ್ಟಾಚಾರನ ಮಾತಾಡಬೇಕಾದ್ರೆ ನಾವು ಫಸ್ಟು ಒಂದು ನೋಟಿಸ್ ಕೊಡ್ಬೇಕು, ನಿಮಗೆ ಕೊಟ್ಟು ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ಮೇಲೆ ನೀವು ಅನುಮತಿ ಕೊಡ್ತೀರಾ. ಇಲ್ಲಿ ಏಕಾಏಕಿ ಇಲ್ಲಿ ಲಂಚದ ಆಪಾದನೆ ಫೋನ್ ಮಾಡ್ತಾರೆ ನಮಗೆ, ಇಲ್ಲಿ ಭ್ರಷ್ಟಾಚಾರ ಬೆದರಿಕೆ ಆಗ್ತಾರೆ ಅಂದ್ರೆ ಏನು? ಅದಕ್ಕಿಂತ ದೊಡ್ಡ ಅಪರಾಧ ಅದು ಬೆದರಿಕೆ ಅಂತ ಹೇಳಿದ್ರೆ ಏನು? ಯಾರು ಹಾಕಿದ್ರು ಹೇಳ್ಬೇಕಲ್ಲ, ನೀವು ಕೊಡ್ಬೇಕು ನೋಟಿಸ್. ಯಾವ ಮಂತ್ರಿ ಬೆದರಿಕೆ ಹಾಕಿದ್ರು ಅಂತ ನೋಟಿಸ್ ಕೊಡ್ಬೇಕು ನೀವು. ಮನ್ಸಿಗೆ ಬಂದಾಗ ಹುಚ್ಚುಚ್ಚರ ರೀತಿ ಮಾತಾಡಕ್ ಆಗ್ತದೆ. ದಯವಿಟ್ಟು ತೆಗೆಸಾಕಿ ಅದನ್ನ ಇರಬಾರ್ದು. ಏನಾದ್ರೂ ನೋಟಿಸ್ ಕೊಡ್ಬೇಕು ಅವರು. ಬೆದರಿಕೆ ಫೋನ್ ಹಾಕ್ತಾರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ಹೇಳಿದ್ದಾರೆ ರೆಕಾರ್ಡ್ ಅಲ್ಲಿ ತೆಗೆಸಿ, ಅದನ್ನ ತೆಗೆಸ್ಬಿಡಿ ದಯವಿಟ್ಟು. ಕೇಂದ್ರ ಸರ್ಕಾರ ಬೆದರಿಕೆ ಆಗ್ತದೆ ಇಂಡಸ್ಟ್ರೀಸ್ ಅವ್ರಿಗೆಲ್ಲ ಅಂತ ಹೇಳ್ತಾರೆ.
ದಯವಿಟ್ಟು ತೆಗ್ಸಿ ಅದು. ಇದು ಉಲ್ಲೇಖ ಬೇರೆ ಬೇರೆ ಕಡೆ ತೆಗಿತಾರೆ ಬೇರೆ ಕಡೆ ಆಯ್ತು ಶರತ್ ಸರ್ವೇ ಮಾತಾಡಿ ಸರ್ವೇ ಸಾಮಾನ್ಯವಾಗಿ ಮಾನ್ಯ ಸಭಾಧ್ಯಕ್ಷ ಅವ್ರು ಮಾತಾಡ್ಲಿ ಬಿಡಿ. ಸೆಮಿಕಂಡಕ್ಟರ್ ಸೆಮಿಕಂಡಕ್ಟರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾತಾಡ್ಲಿ ಕೂತ್ಕೊಳ್ಳಿ ಎಲ್ಲವೂ ಅವರು ಕೂಡ ಡಾಕ್ಟ್ರೆ ಇವತ್ತು ಬಂದಾಗೆ ಮಾತಾಡ್ಬೋದಾ? ನಾವು 2 ದಿನದಿಂದ 7 ದಿನೆಲ್ಲ ಕೇಳಿಸ್ಕೊಂಡಿದೀವಿ, ಆಯ್ತು ತಾಳ್ಮೆಯಿಂದನೇ ಕೇಳಿಸ್ಕೊಂಡಿದೀವಿ. ಈಗ ಮುಗಿಸ್ರಿ ಆದ್ರಿಂದ ಮುಗಿಸ್ರಿ ಈ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕದ ಸರ್ಕಾರಕ್ಕೆ, ಕನ್ನಡಿಗರಿಗೆ ನಿರಂತರವಾಗಿ ಸತತವಾಗಿ ಮಲತಾಯಿ ಧೋರಣೆ ಏನ್ ನಡೀತಾ ಇದೆ, ಈ ಮಲತಾಯಿ ಧೋರಣೆ ಮುಗಿಬೇಕು. ಶ್ವೇತಪತ್ರನ ಹೊರಡಿಸಿ ಏನೇನ್ ಆಗ್ತಾ ಇದೆ ಅನ್ಯಾಯ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳಿ ಸ್ಪಷ್ಟವಾಗಿ ಚಿತ್ರ ಹೊರಗೆ ಬರಬೇಕು ಅಂತ ಈ ಒಂದು ಚರ್ಚೆ ಮುಖಾಂತರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಆಯ್ತು ಸಭಾಧ್ಯಕ್ಷರೇ, ಸಾಕು. ಅದೇ ರೀತಿಯಲ್ಲಿ ಅದೇ ತರದಲ್ಲಿ ಏನ್ ತಾವು ಪ್ರಸ್ತಾಪ ಮಾಡಿದ್ರಿ, ಆ ಪ್ರಸ್ತಾಪ ಮಾಡಿದ್ರಲ್ಲಿ ಇವತ್ತೇನ್ ತಾವು ಪ್ರಸ್ತಾಪ ಮಾಡಿದೀರಾ, ಆ ಪ್ರಸ್ತಾಪ ಮಾಡಿದ ವಿಷಯದಲ್ಲಿ ಇವತ್ತು ಸಭಾಧ್ಯಕ್ಷರೇ ಏನ್ ಮೆಟ್ರೋನ ಯೆಲ್ಲೋ ಲೈನ್ ಉದ್ಘಾಟನೆ ಆಯ್ತು, ಆ ಮೆಟ್ರೋ ಲೈನ್ ಯೆಲ್ಲೋ ಲೈನ್ ಉದ್ಘಾಟನೆ ಆದಾಗ ನಿಜವಾಗ್ಲೂ ಎಲ್ಲಾ ಕನ್ನಡಿಗರಿಗೂ ಕೂಡ ಒಂದು ಹೆಮ್ಮೆಯ ದಿನ ಸಭಾಧ್ಯಕ್ಷರೇ. ರಾಜ್ಯದ ಇತಿಹಾಸದಲ್ಲಿನೇ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತ ಒಂದು ದಿನ. ಆದ್ರೆ ಅದನ್ನ ಯಾವ ತರದಲ್ಲಿ ಬಿಂಬಿಸಿದ್ದು ಏನಾಯ್ತು ಅದನ್ನ ನಾವು ನೋಡಿದ್ರೆ, ಯಾರೋ ತಿಳಿದೇ ಇದ್ದಂಥವ್ರು, ಪಾಪ ಲೈನಲ್ಲಿ ಬಂದು ಕೂತಂತವ್ರು, ನೋಡಿದಂಥವ್ರು ಏನೋ 100% ಸಂಪೂರ್ಣವಾಗಿ ಇದ್ರ ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇರ್ಬೋದು ಅಂತ ಅನ್ಕೋಬಹುದು ಸಭಾಧ್ಯಕ್ಷರೇ. ಆದ್ರೆ ತಮ್ಮ ಮುಂದೆ ಅಂಕಿಅಂಶಗಳನ್ನ ನಾನು ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಇವತ್ತವರೆಗೂ ಮೆಟ್ರೋ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.